Hi friends, welcome to Manjunath's Learning Hub. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಅದೇ ಥರ ನಿಮಗೆ ಇನ್ನೂ ಮೋರ್ ವಿಡಿಯೋಸ್ ಬೇಕಂದರೆ ನನ್ನ ಸಬ್ಸ್ಕ್ರಿಪ್ಷನ್ ಪಕ್ಕ ಇರೋಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. Let me see what are some of the basics health and safety facilities we can give to protect the workers in a factory. Disposal of waste and effluents. ನಿಮ್ಮ ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ದೇರ್ ಇಸ್ ಎ ಮೋರ್ ಪಾಸಿಬಿಲಿಟಿ ಆಫ್ ವೇಸ್ಟ್ ಮತ್ತು ಎಫ್ಯುಲೆಂಟ್ಸ್ ಅರೈಸ್ ಆಗುತ್ತೆ. ಸೊ ಆ ವೇಸ್ಟ್ ಆ್ಯಂಡ್ ಎಫ್ಯುಲೆಂಟ್ಸ್ನ ಹೇಗೆ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನ ನೋಡೋಣ. ಇನ್ ಆರ್ಡರ್ ಟು ಅವಾಯ್ಡ್ ದಿ ಹಾರ್ಮ್ ಟು ದಿ ವರ್ಕರ್ಸ್ ಹೂ ಆರ್ ವರ್ಕಿಂಗ್ ಇನ್ ಯುವರ್ ಫ್ಯಾಕ್ಟ್ರಿ. ಸೊ first one is an effective arrangement shall be made in every factory for treatment of waste and effluents due to the manufacturing process carried on therein. ಸೊ ನಾವೇನು ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ನಾವೇನು ಎಫ್ಯುಲೆಂಟ್ಸ್ ಅರೈಸ್ ಆಗುತ್ತೆ, ಏನು ಕ್ರಿಯೇಟ್ ಆಗುತ್ತೆ, ಆ ವೇಸ್ಟು ಮತ್ತು ಎಫ್ಯುಲೆಂಟ್ ಮತ್ತು ಏನು ಕ್ರಿಯೇಟ್ ಆಗುತ್ತೆ ಅದನ್ನು ನಾವು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಇಟ್ ಮೈಟ್ ಬಿ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸ್ ಆಗಿರ್ಬೋದು. ಸೊ ನಾವು ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ವಿ ನೀಡ್ ಟು ಬಿ ಸೆಟ್ ಅಪ್ those effluents plants so that we can treat the waste which are going to be arising in your factory, which it reduces the harm of the employees and it can able to dispose those things. So rules and regulations regarding the disposal of waste or effluents, whatever it is arising in your factory, it will be prescribed by state government in rules and regulations prescribed ಮಾಡಿಟ್ಟು ಅದ್ರ ಪ್ರಕಾರ ಒಬ್ಬ ಆಕ್ಯುಪೈಯರು ಸೊ ಫಾಲೋ ಮಾಡಬೇಕಾಗುತ್ತೆ. ಲೆಟ್ ಮಿ ಸಿ ಸಮ್ ಆಫ್ ದ ಹೆಲ್ತ್ ಆಸ್ಪೆಕ್ಟ್ ಏನು ಕೊಟ್ಟರೆ ನಾವು ಎಂಪ್ಲಾಯಿ ಹೆಲ್ತ್ನ ಪ್ರೊಟೆಕ್ಟ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ನೋಡೋಣ. ದಟ್ ಈಸ್ ವೆಂಟಿಲೇಷನ್ ಆ್ಯಂಡ್ ಟೆಂಪ್ರೇಚರ್. ಯು ನೀಡ್ ಟು ಪ್ರೊವೈಡ್ ಅ ಗುಡ್ ವೆಂಟಿಲೇಷನ್ ಸಿಸ್ಟಮ್ ಸೊ ದಟ್ ಎಂಪ್ಲಾಯ್ ಕ್ಯಾನ್ ಹ್ಯಾವ್ ಎ ಫ್ರೆಶ್ ಏರ್ ಇನ್ ದೇರ್ ವರ್ಕ್ ಸ್ಪಾಟ್. ಸೊ ಇಲ್ಲೇನು ಮಾಡಬೇಕಾದ್ರು ಆಕ್ಯುಪೈಯರ್ ಅಂದರೆ ಎಫೆಕ್ಟಿವ್ ಆ್ಯಂಡ್ ಸೂಟಬಲ್ ಪ್ರಾವಿಷನ್ ಶಿಲ್ ಬಿ ಮೇಡ್ ಇನ್ ಎವ್ರಿ ಫ್ಯಾಕ್ಟ್ರಿ ಫಾರ್ ಸೆಕ್ಯೂರಿಂಗ್ ಆ್ಯಂಡ್ ಮೇಂಟೈನಿಂಗ್ ಆಫ್ ಎವ್ರಿ ವರ್ಕ್. ನಾವು ಪ್ರೊಡಕ್ಷನ್ ಫ್ಲೋರಲ್ಲಿ ಏನು ನಾವು ಎಂಪ್ಲಾಯ್ ವರ್ಕ್ ಮಾಡ್ತಾನೋ ಅವನಿಗೆ ನಾವು ಸೊ ಎಫೆಕ್ಟಿವ್ ವೆಂಟಿಲೇಷನ್ನ ಕೊಡೋದ್ರಿಂದ ಮತ್ತು ಟೆಂಪರೇಚರ್ನ ನಾವು ಮೇಂಟೈನ್ ಮಾಡೋದ್ರಿಂದ ಸೊ ದಟ್ ವಿ ಕ್ಯಾನ್ ಅವಾಯ್ಡ್ ಹೆಲ್ತ್ ಇಶ್ಯೂಸ್. ಸೊ ಇದರಲ್ಲಿ ಹೇಗೆಲ್ಲ ಕೊಡ್ಬೋದು ಅನ್ನೋದೋಣ. ಸೊ ಅಡಿಕ್ವೇಟ್ ವೆಂಟಿಲೇಷನ್ ಬೈ ಸರ್ಕ್ಯುಲೇಟಿಂಗ್ ದ ಫ್ರೆಶ್ ಏರ್. ನಾವು ವೆಂಟಿಲೇಷನ್ನ ಕೊಡೋದು ನೆಸಿಟಿ ಏನು, ವಾಟ್ ಈಸ್ ದ ರೀಸನ್ ಅಂತಂದರೆ ಸೊ ಟು ಸರ್ಕ್ಯುಲೇಟ್ ದ ಫ್ರೆಶ್ ಏರ್ ಟು ದಿ ಫ್ಯಾಕ್ಟ್ರಿ. ಸೊ ಎಂಪ್ಲಾಯ್ಗೆ ದೇ ಕ್ಯಾನ್ ಫ್ರೀಲಿ ಹ್ಯಾವ್ ಎ ಫ್ರೆಶ್ ಏರ್ ಆ್ಯಂಡ್ ದೇ ಕ್ಯಾನ್ ಅವಾಯ್ಡ್ ಮೆನಿ ಹೆಲ್ತ್ ಇಶ್ಯೂಸ್ನ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡ್ ಒನ್ ಈಸ್ ಟೆಂಪ್ರೇಚರ್ ಆ್ಯಸ್ ವೆಲ್ ಆಸ್ secure to workers there in reasonable condition for comfortable and prevent a injury to the health. ಸೊ ಟೆಂಪ್ರೇಚರ್ ತುಂಬ ಹ್ಯೂಮಿಡಿಟಿ ಜಾಸ್ತಿ ಆದಾಗ ಏನಾಗುತ್ತೆ, ದೇರ್ ಆರ್ ಮೆನಿ ಪಾಸಿಬಿಲಿಟಿ ಆಫ್ ಹೆಲ್ತ್ ಇಶ್ಯೂಸ್ ಅರೈಸ್ ಆಗುತ್ತೆ. ಸೊ ಇದು ನಾವು ಟೆಂಪ್ರೇಚರ್ನ ನಾವು ವಿ ಹ್ಯಾವ್ ಟು ಟೇಕ್ ಇಟ್ ವೆರಿ ಕೇರ್ಫುಲಿ ಆ್ಯಂಡ್ ವಿ ನೀಡ್ ಟು ಮೇಂಟೈನ್ ಅ ಗುಡ್ ಟೆಂಪ್ರೇಚರ್ ಬೈ ಯೂಸಿಂಗ್ ಆಫ್ ಸಮ್ AC ಆಗಿರ್ಬೋದು, ಏರ್ ಕೂಲರ್ಸ್ ಆಗಿರ್ಬೋದು. ಸೊ ನಾವು ಪ್ರೊವೈಡ್ ಸಫಿಷಿಯೆಂಟಾಗಿ ಎಲ್ಲೆಲ್ಲಿ ನೆಸಿಟಿ ಇದೆ ಅಲ್ಲಿ ಕೊಡೋದ್ರಿಂದ ಸೊ ದಟ್ ವಿ ಕ್ಯಾನ್ ಅವಾಯ್ಡ್ ಎನಿ ಹೆಲ್ತ್ ಇಶ್ಯೂಸ್. ಸೊ ನೆಕ್ಸ್ಟ್, ವಾಲ್ಸ್ ಆ್ಯಂಡ್ ರೂಫ್ ಶೆಲ್ ಬಿ of such material so to design that such temperature shall not exceed but kept as low as practicable. ನಾವು ವಾಲ್ಸ್ ರೂಫ್ಸ್ ಏನು ನಾವು ಯೂಸ್ ಮಾಡ್ತೀವಿ, ಸೊ ವಿ ಹ್ಯಾವ್ ಟು ಯೂಸ್ ಅಸ್ material in such a way that it should able to design in such a way that so that it can able to avoid the temperature ಜಾಸ್ತಿ ಆಗೋದನ್ನ ನಾವು ಕಡಿಮೆ ಮಾಡಬೇಕಾಗುತ್ತೆ. ಸೊ it should not be too much heavy temperature so that employee will be get drained out very easily. ಸೊ ಈ ಎಲ್ಲ ರೂಲ್ಸ್ ಆ್ಯಂಡ್ ವೆಂಟಿಲೇಷನ್ಸ್ ಹೇಗೆ ಕೊಡಬೇಕು, ಎಷ್ಟು ವೆಂಟಿಲೇಷನ್ನ ಕೊಡಬೇಕು, ಏನು ವೆಂಟಿಲೇಷನ್ನ ಕೊಡಬೇಕು, ಸೊ ಟೆಂಪ್ರೇಚರ್ನ ಹೌ ವಿ ಹ್ಯಾವ್ ಟು ಮೇಂಟೈನ್ ದಟ್ ಸ್ಟ್ಯಾಂಡರ್ಡ್ಸ್ ವಿಲ್ ಬಿ ಪ್ರಿಸ್ಕ್ರೈಬ್ ಬೈ ಗೌರ್ಮೆಂಟ್. ಆ ಗೌರ್ಮೆಂಟ್ ಏನು ಸ್ಟೇಟ್ ಪರ್ಟಿಕ್ಯುಲರ್ ಸ್ಟೇಟ್ ಗೌರ್ಮೆಂಟ್ ಇರುತ್ತೆ ಅದನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ವಿ ನೀಡ್ ಟು ಫಾಲೋ ದೋಸ್ ಗೈಡ್ಲೈನ್ಸ್ ವಿಚ್ ಈಸ್ ಗಿವನ್ ಬೈ ದಿ ಪರ್ಟಿಕ್ಯುಲರ್ ಸ್ಟೇಟ್ and government. Moving to the next health aspect is dust and fumes. Obviously every factory in manufacturing process ಅಲ್ಲಿ dust to fume it is quite natural. So being a occupier a dust and fumes ಏನು manufacturing process ಅಲ್ಲಿ ಅರೈಸ್ ಆಗುತ್ತೆ that has to be properly maintained. Let me see how we can able to maintain the dust and fumes ಅನ್ನೋದನ್ನು ನೋಡೋಣ. In every factory in which by reason of the manufacturing process carried on there is a given of any dust or fume or other impurities of such nature unto the such an extent as likely to be injurious or offensive to the workers employed. So in the manufacturing process there is a possibility of the dust and fumes obviously will arise. Being an occupier we need to
avoid such kind of dust or fume which are going to be arising in your manufacturing process, so that there is a possibility to avoid the injuries or offensive to the workers which may occur in the dust and fumes. So next is, if any exhaust application is necessary for a purpose and a dust fumes ನಾವು factory ಇಂದ ಹೊರ ಹಾಕಕ್ಕೆ you can use exhaust fans so that it will be easy for you to float the dust from manufacturing process to the outside. So it shall be applied near to the possible point where it is origin of dust or fumes and other impurities. Such point shall be enclosed as far as possible. And the dust fumes ಎಲ್ಲಿ ಅರೈಸ್ ಆಗೋಂಥ ಚಾನ್ಸಸ್ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಲ್ಲಿ, ಆ ಪಾಯಿಂಟ್ಸ್ನ ಐಡೆಂಟಿಫೈ ಮಾಡಬೇಕು. ಆ ಪಾಯಿಂಟ್ಸ್ನ ಐಡೆಂಟಿಫೈ ಮಾಡಿ ವೇರ್ ಇಟ್ ಈಸ್ ಎಸೆನ್ಷಿಯಲಿ ರಿಕ್ವೈರ್ಡ್ ಟು ಎಕ್ಸಾಸ್ಟ್ ಸಚ್ ಕೈಂಡ್ ಆಫ್ ಡಸ್ಟ್ ಅಂಡ್ ಫ್ಯೂಮ್ಸ್, ಅಲ್ಲಿ ನಾವು ಅಷ್ಟು ಎಕ್ಸಾಸ್ಟ್ ಫ್ಯಾನ್ಸ್ನ ಇಟ್ಟು ನಾವು ಅದನ್ನ ಡಸ್ಟ್ನ ನಾವು ಆಚೆ ಹಾಕೋದ್ರಿಂದ ಸೊ ದಟ್ ಫ್ಯಾಕ್ಟ್ರಿಯಲ್ಲೆಲ್ಲ ಸರ್ಕ್ಯುಲೇಟ್ ಆಗೋಂಥ ಚಾನ್ಸಸ್ನ ನೀವು ಅವಾಯ್ಡ್ ಮಾಡ್ಬೋದು. So shall be, or else if it is not possible to avoid such kind of dust ಅಂದರೆ ಆ ಪರ್ಟಿಕ್ಯುಲರ್ ಏನು ಪ್ರೊಡಕ್ಷನ್ ಸೆಟಪ್ ಏನಿರುತ್ತೆ ಅದನ್ನು ನಾವು ಕಂಪ್ಲೀಟ್ ನಾವು ಕ್ಲೋಸ್ ಮಾಡಿ ಆ ಡಸ್ಟ್ನ ನಾವು ಯು ಕ್ಯಾನ್ ಏಬಲ್ ಟು ಅವಾಯ್ಡ್ ಇಟ್. ಇನ್ ಎನಿ ಫ್ಯಾಕ್ಟ್ರಿ ನೋ motionless internal burning engine shall be operated unless exhaust is conducted into the open air. So no motionless ಅಂತಂದರೆ ಏನು, so machineries which are not going to be flowing from or mobilizing from one place to other place, ಸೊ ಬರ್ನಿಂಗ್ ಅದನ್ನ ಆ ಥರದ್ದು ಯೂಸ್ ಮಾಡಿದ್ರೆ ನಾವು ಡಸ್ಟ್ ಫ್ಯೂಮ್ಸ್ನ ನಾವು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ವಿಲ್ ನೋಡ್ತೀವಿ ಸಮ್ ಆಫ್ ದಿ ಹೆಲ್ತ್ ಆಸ್ಪೆಕ್ಟ್ ಏನು ನೋಡ್ಬೋದು ಅಂದರೆ ಆರ್ಟಿಫಿಷಿಯಲ್ ಹ್ಯೂಮಿಡಿಫಿಕೇಷನ್. ಸೊ ಇನ್ ರೆಸ್ಪೆಕ್ಟ್ ಆಫ್ ಆಲ್ ಫ್ಯಾಕ್ಟ್ರೀಸ್ ಇನ್ ವಿಚ್ ಹ್ಯೂಮಿಡಿಟಿ ಆಫ್ ಏರ್ ಈಸ್ ಆರ್ಟಿಫಿಷಿಯಲಿ ಇನ್ಕ್ರೀಸ್ ದ ಸ್ಟೇಟ್ ಗೌರ್ಮೆಂಟ್ ಮೇ ಪ್ರಿಸ್ಕ್ರೈಬ್ ದೀಸ್ ರೂಲ್ಸ್. ಅಂದರೆ ಹ್ಯೂಮಿಡಿಟಿ ತುಂಬ ಜಾಸ್ತಿ ಆದರೂ ಕೂಡ ಎಂಪ್ಲಾಯಿಗೆ ಆ ಕಂಡೀಷನಲ್ಲಿ ವರ್ಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ತುಂಬ ಕಡಿಮೆ ಆದರೂ ಕೂಡ ಆ ಕಂಡೀಷನಲ್ಲಿ ವರ್ಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದು ಎಷ್ಟಿರಬೇಕು, ಎಷ್ಟು ಹ್ಯೂಮಿಡಿಟಿನ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಸ್ಟೇಟ್ ಗೌರ್ಮೆಂಟ್ ಈ ರೂಲ್ಸ್ನ ಹೇಳುತ್ತೆ. ಸೊ ಎಲ್ಲ ಆಕ್ಯುಪೈಯರ್ ಏನು ಮಾಡೋಲ್ಲ, ಆಕ್ಯುಪೈಯರ್ ಓನರ್ಸ್ ಏನಿರ್ತಾರೆ ದೇ ಹ್ಯಾವ್ ಟು ಫಾಲೋ ದಿಸ್ ಕೈಂಡ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ವಿಚ್ ಇಸ್ ಮೇಡ್ ಬೈ ದ ಪರ್ಟಿಕ್ಯುಲರ್ ಸ್ಟೇಟ್. ಸೊ ಏನು ಆ ರೂಲ್ಸ್ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್ ಈಸ್ ಪ್ರಿಸ್ಕ್ರೈಬ್ ಸ್ಟ್ಯಾಂಡರ್ಡ್ ಫಾರ್ ಹ್ಯೂಮಿಡಿಫಿಕೇಷನ್. ಸೊ ಏನು ಸ್ಟ್ಯಾಂಡರ್ಡ್ನ ಗೌರ್ಮೆಂಟ್ ಸೆಟ್ ಮಾಡುತ್ತೋ ಆ ರೂಲ್ಸ್ನ ನಾವು being a factory occupier has to be following. Second one is regulating the method used for artificial increasing the moisture of airs. ಸೊ ನಾವೇನು ಮೆಥಡ್ಸ್ನ ಮಾಯಿಶ್ಚರ್ನ ಇನ್ಕ್ರೀಸ್ ಮಾಡೋಕ್ಕೆ ಕೊಟ್ಟಿರ್ತಾರೋ ಅದನ್ನ ನೀವು ಮೆಥಡ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ ಟು ಇನ್ಕ್ರೀಸ್ ದಿ ಮಾಯಿಶ್ಚರ್ ಕಂಟೆಂಟ್ ಇನ್ ದಿ ಏರಲ್ಲಿ ಮಾಯಿಶ್ಚರ್ ಕಂಟೆಂಟ್ನ ಇನ್ಕ್ರೀಸ್ ಮಾಡೋಕ್ಕೆ. ನೆಕ್ಸ್ಟ್ ಈಸ್ ಡೈರೆಕ್ಟಿಂಗ್ ಪ್ರಿಸ್ಕ್ರೈಬ್ಡ್ ಟೆಸ್ಟ್ ಫಾರ್ ಡಿಟರ್ಮೈನಿಂಗ್ ಆ್ಯಂಡ್ ಹ್ಯೂಮಿಡಿಟಿ ಆಫ್ ದಿ ಏರ್ ಟು ಬಿ currently carried out in the industry and that has to be recorded. So ಏನು ನೀವು ಹ್ಯೂಮಿಡಿಟಿನ ನಾವು ಚೆಕ್ ಮಾಡೋಕ್ಕೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಮಾಯಿಶ್ಚರ್ ಇಟ್ ಈಸ್ ದೇರ್ ಅದನ್ನು ಚೆಕ್ ಮಾಡೋಕ್ಕೆ ಏನು ಡೈರೆಕ್ಷನ್ನ ಕೊಟ್ಟಿರುತ್ತೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ದಟ್ ಹ್ಯಾಸ್ ಟು ಬಿ ಫಾಲೋಡ್ ಆ್ಯಂಡ್ ದಟ್ ಹ್ಯೂಮಿಡಿಟಿ ಕಂಟೆಂಟ್ ಎಷ್ಟಿದೆ ಅದನ್ನು ನಾವು ರೆಕಾರ್ಡ್ ಮಾಡಬೇಕಾಗುತ್ತೆ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ನೆಕ್ಸ್ಟ್ ಈಸ್ ಪ್ರಿಸ್ಕ್ರೈಬ್ಡ್ ಮೆಥಡ್ ಟು ಬಿ ಅಡಾಪ್ಟೆಡ್ ಫಾರ್ ಸೆಕ್ಯೂರಿಂಗ್ ಅಡಿಕ್ವೇಟ್ ವೆಂಟಿಲೇಷನ್ ಆ್ಯಂಡ್ ಕೂಲಿಂಗ್ ಆಫ್ ಏರ್ ಇನ್ ಎ ವರ್ಕ್ ಪ್ಲೇಸ್. ಸೊ ನಾವು ಹ್ಯೂಮಿಡಿಟಿನ ಮೇಂಟೈನ್ ಮಾಡೋಕ್ಕೆ ಏನು ಅಡಿಕ್ವೇಟ್ ವೆಂಟಿಲೇಷನ್ ಅವಶ್ಯಕತೆ ಇದೆ ಅದನ್ನ ನಾವು ಮೇಂಟೈನ್ ಮಾಡಬೇಕು. ಆದಷ್ಟು ಏರ್ನ ಕೂಲ್ ಮಾಡೋಕ್ಕೆ ಏನೆಲ್ಲ ಆರ್ಟಿಫಿಷಿಯಲ್ ಥಿಂಗ್ಸ್ ನಿಮಗೆ ಅವೈಲಬಿಲಿಟಿ ಇದೆ, ಒಂದು ಏರ್ ಕೂಲಿಂಗ್ ಆಗಿರ್ಬೋದು, ಎ ಸಿಸ್ ಆಗಿರ್ಬೋದು, ದಟ್ ಹ್ಯಾಸ್ ಟು ಬಿ ಅಕಾರ್ಡಿಂಗ್ ಟು ದಿ ರೂಮ್ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಅದನ್ನ ನಾವು ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ ಟು ಮೇಂಟೈನ್ ದಿ ಹ್ಯೂಮಿಡಿಟಿ. ನೆಕ್ಸ್ಟ್ ಈಸ್ ಇನ್ ಎನಿ ಫ್ಯಾಕ್ಟ್ರಿ ಇನ್ ವಿಚ್ ಹ್ಯೂಮಿಡಿಟಿ ಆಫ್ ಏರ್ ಈಸ್ ಆರ್ಟಿಫಿಷಿಯಲಿ ಇನ್ಕ್ರೀಸ್ಡ್ ದಿ water used for the purpose shall be taken from the public supply and other sources of drinking water shall be effectively purified before it is used. ಆ ಹ್ಯೂಮಿಡಿಟಿ ಮೇಂಟೈನ್ ಮಾಡೋಕ್ಕೆ ನಾವು ವಾಟರ್ನ ನಾವು ಯೂಸ್ ಮಾಡ್ತೀವಿ ಟು ಕೂಲ್ ಡೌನ್ ದಿ ವೆದರ್. ನಾವು ಅದನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಪಬ್ಲಿಕ್ ಫೆಸಿಲಿಟಿ ಏನು ತೊಗೊಂಡಿರ್ತೀವಿ ಅದನ್ನು ನಾವು ಪ್ರಾಪರಾಗಿ ಚೆಕ್ ಮಾಡಿ ಅದನ್ನ ಪ್ಯೂರಿಫೈಡಾ ಇಲ್ಲ ಅಂತ ಇವು ನೋಡಿ ಅದನ್ನ ನಾವು ಯು ಹ್ಯಾವ್ ಟು ಯೂಸ್ ಇಟ್ ಟು ಮೇಂಟೈನ್ ದ ಹ್ಯೂಮಿಡಿಟಿ ಇನ್ ದಿ ಫ್ಯಾಕ್ಟ್ರಿ. Next health aspect we will see drinking water. So we need to provide a good or potable drinking water to the workers those are working in a factories. So ನೋಡೋಣ ವಾಟರ್ ಯಾವ ಥರ ಕೊಡಬೇಕು ಅನ್ನೋದನ್ನ ನೋಡೋಣ. So we need to make some arrangements shall be made by the premises owner or occupier in maintaining a sufficient supply of good drinking water. ಒಳ್ಳೆ ಕುಡಿಯೋಕ್ಕೆ ಯೋಗ್ಯವಾದಂಥ ವಾಟರ್ನ ನಾವು ಸಪ್ಲೈ ಮಾಡಬೇಕಾಗುತ್ತೆ ವಿಚ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ for the workers to maintain the health. Next is provision should be made for cooling drinking water during the hot weather. So in case of ಬೇಸಿಗೆ ಟೈಮಲ್ಲಿ ಸೊ ನಮಗೆ ಏನು ಎಂಪ್ಲಾಯಿಗೆ ಬೇಗ ಡ್ರೈನ್ ಔಟ್ ಆಗೋಂಥ ಚಾನ್ಸಸ್ ಇರುತ್ತೋ ಆ ಥರ ಸಿಚುವೇಷನಲ್ಲಿ ನಾವು ಸಫಿಷಿಯೆಂಟ್ ಕೂಲಿಂಗ್ ಫೆಸಿಲಿಟಿ ಕೂಲ್ ವಾಟರ್ನ ಕೊಡಬೇಕಾಗುತ್ತೆ ಎಫೆಕ್ಟಿವ್ ಮೀನ್ಸ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ದೋಸ್ ಫ್ಯಾಕ್ಟ್ರೀಸ್ more than 250 workers.
200 ಜನಕ್ಕಿಂತ ಜಾಸ್ತಿ ಎಂಪ್ಲಾಯೀಸ್ ಏನಾದರೂ ವರ್ಕ್ ಮಾಡ್ತೀವಿ ಅಂದರೆ ಅವರಿಗೆ ನಾವು ಕೂಲಿಂಗ್ ಫೆಸಿಲಿಟೀಸ್ ಡ್ಯೂರಿಂಗ್ ದಿ ಹಾಟ್ ಟೈಮಲ್ಲಿ ನಾವು ಕೊಡಬೇಕಾಗುತ್ತೆ. So we need to examine prescribed by the authorities and supply those and distribution of drinking waters in a factory. ಸೊ ನಾವು ವಾಟರ್ನ ಏನು ಗುಡ್ ವಾಟರ್ಸ್ ಅಂತ ನಾವು ಅಂತೀವಿ, ಅದನ್ನ ನಾವು ಗುಡ್ ಇಲ್ಲ ಬ್ಯಾಡ್ ಅಂತ ಡಿಸೈಡ್ ಮಾಡೋಕ್ಕೆ ಅದನ್ನ ನಾವು ಚೆಕ್ ಮಾಡಬೇಕಾಗತ್ತೆ. ಅದನ್ನ ಚೆಕ್ ಮಾಡಿ ಏನು ಅದು ಪ್ರಿಸ್ಕ್ರೈಬ್ ಮಿನರಲ್ಸ್ ಇದೆಯಾ, ಇಲ್ಲ ಮಿನರಲ್ಸ್ ಏನಾದರೂ ಕಂಟೆಂಟ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅದನ್ನ ನೋಡಿ ನಾವು ಪ್ರಿಸ್ಕ್ರೈಬ್ ವಾಟರ್ಸ್ನ ಕೊಡಬೇಕಂದ್ರೆ ಅಥಾರಿಟೀಸ್ ಏನು ಪ್ರಿಸ್ಕ್ರೈಬ್ ಮಾಡುತ್ತೆ ಅದನ್ನ ನಾವು ಎಕ್ಸಾಮೈನ್ ಮಾಡಿ ಅದನ್ನ ನಾವು ಕೊಡಬೇಕಾಗುತ್ತೆ. So while providing a good drinking waters, these are the things has to be followed by the occupier to provide a good water supply to the workers, to reach every workers who are working in a factory. So ನೋಡೋಣ ಏನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಅಂತ. In every factory, every effective arrangement shall be made to provide and maintain a suitable points conveniently situated for all the workers employed therein. A sufficient supply of wholesome drinking water we can able to provide it. ಸೊ ನಾವು ನೋಡಬೇಕಾಗುತ್ತೆ ಈ ವಾಟರ್ ನಾವು ಎಲ್ಲಿ ಸಪ್ಲೈ ಕೊಡಬೇಕಾಗುತ್ತೆ, ಯಾವ ಪಾಯಿಂಟಲ್ಲಿ ವಾಟರ್ ಪಾಯಿಂಟ್ನ ನಾವು ಕೊಡಬೇಕಲ್ಲ, ನಾವು ಫೆಸಿಲಿಟಿನ ಕೊಡಬೇಕು, ಅದನ್ನು ಸೂಟಬಲ್ ಪಾಯಿಂಟ್ನ ಐಡೆಂಟಿಫೈ ಮಾಡಿ ಎಲ್ರಿಗೂ ರೀಚ್ ಆಗೋ ಥರ ಐಡೆಂಟಿಫೈ ಮಾಡಿ ಆ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಾವು ವಾಟರ್ ಫೆಸಿಲಿಟಿನ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಸಚ್ ಆಲ್ ಪಾಯಿಂಟ್ ಶಾಲ್ ಬಿ ಎಲಿಜಿಬಲಿ ಮಾರ್ಕೆಟ್. ಸೊ ನಾವೇನು ನೀವು ವಾಟರ್ ಫೆಸಿಲಿಟಿ ಕೊಡೋಕ್ಕೆ ನೀವು ಪಾಯಿಂಟ್ಸ್ನ ಐಡೆಂಟಿಫೈ ಮಾಡಿರ್ತೀರ ಪ್ರೊಡಕ್ಷನ್ ಫ್ಲೋರಲ್ಲಿ, ಅದನ್ನು ನಾವು ಪ್ರಾಪರಾಗಿ ನಾವು ಎಲ್ರಿಗೂ ಕಾಣೋ ಥರ ಅದನ್ನ ನಾವು ಡ್ರಿಂಕಿಂಗ್ ವಾಟರ್ ಅಂತ ನೇಮ್ ಆಗಬೇಕಾಗತ್ತೆ. ಆ ನೇಮ್ ಏನು ಹಾಕ್ತೀವಿ ದಟ್ ಹ್ಯಾಸ್ ಟು ಬಿ put by the in a local language which should be understandable by the majority workers. ಮೆಜಾರಿಟಿ ಆಫ್ ದಿ ವರ್ಕರ್ಸ್ ಏನು ಅರ್ಥ ಮಾಡ್ಕೊತಾರೆ, ಯಾವ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ತಾರೆ ಆ ಲ್ಯಾಂಗ್ವೇಜಲ್ಲಿ ಆ ನೇಮ್ ಬೋರ್ಡ್ನ ನಾವು ಡ್ರಿಂಕಿಂಗ್ ವಾಟರ್ ಅಂತ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ನೋ such shell point shall be situated within 6 meters of any working place, washing place, urinals, latrines, pitons, open dry carrying salvage or effluents or any other sources of contaminations unless a short distance is approved in the writing of chief inspector. ನಾವು ಡ್ರಿಂಕಿಂಗ್ ವಾಟರ್ ಪಾಯಿಂಟ್ನ ಏನು ನಾವು ಇನ್ಸ್ಟಾಲೇಷನ್ ಮಾಡಬೇಕು ಅಂದ್ಕೊಂಡಿದ್ವಿ ಅದು ಎಲ್ಲಿ ಇರಬಾರ್ದು, ಎಷ್ಟು ಮೀಟ್ರಲ್ಲಿ ಇರಬೇಕು ಇದ್ರೂ ಕೂಡ ಅಂತಂದರೆ ಸೊ ನೋ such shell point shall be situated within 6 meters ನಿಯರ್ ಬೈ ವಾಷಿಂಗ್ ಪ್ಲೇಸಸ್ ಆಗಿರ್ಬೋದು, ಸೊ 6 meter ನಿಯರ್ ಬೈ ಯೂರಿನಲ್ಸ್ ಆಗಿರ್ಬೋದು, 6 meter ನಿಯರ್ ಬೈ ಲೆಟ್ರಿನ್ಸ್ ಆಗಿರ್ಬೋದು, ಸ್ಪಿಟಾನ್ಸ್ ಆಗಿರ್ಬೋದು, ಡ್ರೈನೇಜಸ್ ಆಗಿರ್ಬೋದು, ಆ ರೆಫ್ಯುಲೆಂಟ್ಸ್ ಎಲ್ಲಿ ಕ್ಯಾರಿ ಆಗುತ್ತೋ ಕಂಟಾಮಿನೇಟ್ ಆಗಿರುತ್ತೋ ಅಲ್ಲಿಂದ 6 meters ದೂರದಲ್ಲಿ ಅದನ್ನ ಮಿನಿಮಮ್ ನಾವು ಡ್ರಿಂಕಿಂಗ್ ವಾಟರ್ ಪಾಯಿಂಟ್ನ ನಾವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಅನ್ಲೆಸ್ ಎಲ್ಲಿವರೆಗೂ ಅಂತಂದರೆ ಶಾರ್ಟ್ ಡಿಸ್ಟೆನ್ಸ್ ಈಸ್ ಅಪ್ರೂವ್ಡ್. ಸೊ ನಾವು ಶಾರ್ಟ್ ಡಿಸ್ಟೆನ್ಸ್ ನಾವು ಚೀಫ್ ಇನ್ಸ್ಪೆಕ್ಟ್ರನ್ನ ತೊಗೊಳೋವರೆಗೂ ನಾವು ಏನು ಮಾಡಬೇಕಾಗುತ್ತೆ, ಮಿನಿಮಮ್ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಗೆಟ್ ಸಚ್ ಕೈಂಡ್ ಆಫ್ ಪರ್ಮಿಷನ್ ಅಂದರೆ ಮಿನಿಮಮ್ 6 meters ಆಫ್ ಡಿಸ್ಟೆನ್ಸ್ನ ನಾವು ಈ ಎಲ್ಲದರಿಂದ ನಾವು ದೂರ ಇಡಬೇಕಾಗುತ್ತೆ ವಾಟರ್ ಡ್ರಿಂಕಿಂಗ್. ಸೊ ನೆಕ್ಸ್ಟ್ ಟಾಯ್ಲೆಟ್ಸ್ ಆ್ಯಂಡ್ spitons. So separate enclosed accommodations shall be provided for male and female for workers. They should be adequately lighted and ventilated. ಸೊ ನಾವು ಸಪ್ರೇಟ್ ಅಕಾಮಿಡೇಷನ್ ಫಾರ್ ಮೇಲ್ ಆ್ಯಂಡ್ ಫಿಮೇಲ್ಗೆ ಸಪ್ರೇಟ್ ಟಾಯ್ಲೆಟ್ ಫೆಸಿಲಿಟಿನ ಕೊಡಬೇಕು. ಆ ಟಾಯ್ಲೆಟ್ಸಲ್ಲಿ ಸಫಿಷಿಯೆಂಟ್ ಲೈಟಿಂಗ್ ಮತ್ತು ವೆಂಟಿಲೇಷನ್ನ ನಾವು ಕೊಡಬೇಕಾಗುತ್ತೆ. ದೇ ಶಲ್ ಬಿ ಮೇಂಟೈನ್ಡ್ ಕ್ಲೀನ್ ಆ್ಯಂಡ್ ಅಟ್ ದಿ ಆಲ್ ದ ಟೈಮ್. ಸೊ ಮತ್ತು ಅದರ ಕ್ಲೀನ್ಲಿನೆಸ್ ಮತ್ತು ಮೇಂಟೈನ್ ಮಾಡಬೇಕಾಗುತ್ತೆ ಆಲ್ ದ ಟೈಮ್. ಬೈ ಅಪಾಯಿಂಟಿಂಗ್ ಎ ಸ್ವೀಪರ್ ಶಲ್ ಬಿ ಎಂಪ್ಲಾಯ್ಡ್ whose primary duty is to keep toilets and the washing places clean. ಒಬ್ಬ ಎಂಪ್ಲಾಯಿನ ಅಪಾಯಿಂಟ್ ಮಾಡಿ, ಒಬ್ಬ ಸ್ವೀಪರ್ ಅಂತ ಎಂಪ್ಲಾಯಿನ ಅಪಾಯಿಂಟ್ ಮಾಡಿ ಅವ್ರ ಪ್ರೈಮರಿ ಮೇಜರ್ ಕೆಲಸ ಏನು ಅಂತಂದರೆ ಆ ಟಾಯ್ಲೆಟ್ಸ್ನ ಕ್ಲೀನ್ ಮಾಡೋಕ್ಕೆ ಒಬ್ಬರನ್ನ ಅಪಾಯಿಂಟ್ ಮಾಡಬೇಕಾಗತ್ತೆ. ಸೊ ಸ್ಪಿಟಾನ್ಸ್ ಅಂತಂದರೆ ಸೊ ನಾವೇನು ಉಗುಳೋಕ್ಕೆ ನಾವು ಜಾಗ ಅಂತ ಏನು ಕರಿತೀವಿ ಅದನ್ನು ನಾವು ಸ್ಪಿಟಾನ್ಸ್ ಅಂತ ಕರಿತೀವಿ. ಸ್ಪಿಟಾನ್ಸ್ನ ನಾವು ಇಡಬೇಕಾದ್ರೆ ಹೇಗೆ ಇಡಬೇಕು ಅಂತ ನೋಡೋಣ. ದೇರ್ ಶಾಲ್ ಬಿ ಪ್ರೊವೈಡೆಡ್ ಎ ಸಫಿಷಿಯೆಂಟ್ ನಂಬರ್ ಆಫ್ ಸ್ಪಿಟಾನ್ಸ್ ಇನ್ ಕನ್ವೀನಿಯಂಟ್ ಪ್ಲೇಸಸ್ ಆ್ಯಂಡ್ ದೇ ಶಾಲ್ ಬಿ ಮೇಂಟೈನ್ಡ್ ಕ್ಲೀನ್ ಆ್ಯಂಡ್ ಹೈಜೀನ್. ಸೊ ನಾವು ಎಲ್ಲೆಲ್ಲ ಕನ್ವೀನಿಯೆಂಟ್ ಪ್ಲೇಸಸ್ ಅವಶ್ಯಕತೆ ಇದೆಯೋ ಫಾರ್ ಸ್ಪಿಟ್ಟಿಂಗ್ ದ ಥಿಂಗ್ಸ್ ಅದನ್ನ ನಾವೇನು ಮಾಡೋದು ಸೂಟಬಲ್ ಪ್ಲೇಸಸನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಸ್ಪಿಟಾನ್ಸ್ನ ಪ್ರೊವೈಡ್ ಮಾಡಬೇಕು. ಅದನ್ನು ನಾವು ಹೈಜಿನಿಕ್ ಕಂಡೀಷನಲ್ಲಿ ಕ್ಲೀನ್ ಮಾಡಿ ಅದನ್ನ ಹೈಜಿನಿಕ್ ಕಂಡೀಷನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಲೆಟ್ರಿನ್ಸ್ ಆ್ಯಂಡ್ ಯೂರಿನಲ್ಸ್ ನೋಡೋಣ ಇನ್ನು ಡೀಟೇಲ್ ಆಗಿ. ಇನ್ ಎವ್ರಿ ಫ್ಯಾಕ್ಟ್ರಿ ಸಫಿಷಿಯೆಂಟ್ ಲೆಟ್ರಿನ್ಸ್ ಆ್ಯಂಡ್ ಯೂರಿನಲ್ಸ್ ಅಕಾಮಿಡೇಷನ್ಸ್ ಆಫ್ ದ ಪ್ರಿಸ್ಕ್ರೈಬ್ಡ್ ಶಲ್ ಬಿ ಪ್ರೊವೈಡೆಡ್ ಕನ್ವೀನಿಯಂಟ್ಲಿ ಸಿಚುಯೇಟೆಡ್ ಆ್ಯಂಡ್ accessible to ಆಲ್ ದ ವರ್ಕರ್ಸ್. ನಾವು ಲೆಟ್ರಿನ್ಸ್ ಯೂರಿನಲ್ಸ್ ಏನು ನಾವು ಪ್ರೊವೈಡ್ ಮಾಡಬೇಕು ಅದನ್ನು ಎಲ್ಲರೂ ಅಕ್ಸೆಸಿಬಲ್ ಒಂದು ಪಾಯಿಂಟಲ್ಲಿ ನಾವು ಪ್ರೊವೈಡ್ ಮಾಡಬೇಕಾಗುತ್ತೆ. ಸಪ್ರೇಟ್ ಎನ್ಕ್ಲೋಸ್ಡ್ ಅಕಾಮಿಡೇಷನ್ ಶಲ್ ಬಿ ಪ್ರೊವೈಡೆಡ್ ಬೈ ಮೇಲ್ ಆ್ಯಂಡ್ ಫಿಮೇಲ್. ಅಗೇನ್ ವಿ ಡಿಸ್ಕಸ್ಡ್ ಅರ್ಲಿಯರ್ ಇನ್ ದಿ ಅರ್ಲಿಯರ್ ಸ್ಲೈಡ್.
Such accommodation shall be adequately lightened and ventilated. ಒಳ್ಳೆ ಲೈಟಿಂಗ್ ಮತ್ತು ವೆಂಟಿಲೇಷನ್ ಫೆಸಿಲಿಟಿ ಬೇಕು ಟಾಯ್ಲೆಟ್ ಆ್ಯಂಡ್ ಯೂರಿನಲ್ಸಲ್ಲಿ. ಆಲ್ ಸಚ್ ಅಕಾಮಿಡೇಷನ್ ಶೆಲ್ ಬಿ ಮೇಂಟೈನ್ ಕ್ಲೀನ್ ಆ್ಯಂಡ್ ಸ್ಯಾನಿಟರಿ ಕಂಡೀಷನ್ಸ್ ಅಟ್ ಆಲ್ ದ ಟೈಮ್ಸ್. ಅಲ್ಲಿ ಅದರ ಸ್ಯಾನಿಟರಿ ಕಂಡೀಷನ್ಸ್ ಅಂದರೆ ಹೈಜಿನಿಕ್ನ ನಾವು ಕ್ಲೀನ್ಲಿನೆಸ್ನ ಮೇಂಟೈನ್ ಮಾಡಬೇಕು ಬೈ ಅಪಾಯಿಂಟಿಂಗ್ ಸಮ್ ಸ್ವೀಪರ್ಸ್. ಸೊ ಇನ್ ಎವ್ರಿ ಫ್ಯಾಕ್ಟ್ರಿ ವೇರ್ ಮೋರ್ ದೆನ್ 250 ವರ್ಕರ್ಸ್ ಆರ್ ಆರ್ಡಿನರ್ಲಿ ಎಂಪ್ಲಾಯ್ಡ್. ಸೊ 250ಕ್ಕಿಂತ ಜಾಸ್ತಿ ವರ್ಕ್ ಮಾಡ್ತಿದ್ರೆ all latrines and urinals accommodations shall be prescribed sanitary types. ಈ ಎಲ್ಲ ರೂಲ್ಸ್ನ ಫಾಲೋ ಮಾಡಬೇಕಾಗತ್ತೆ. ಸೊ ದ ಫ್ಲೋರ್ ಆ್ಯಂಡ್ ಇಂಟರ್ನಲ್ ವಾಲ್ಸ್ ಅಪ್ ಟು ದಿ height of 9 centimeters and the latrines and the sanitary blocks shall be laid down in glazy tiles and otherwise finished with the prevention of smooth polished waterproof surface. ಸೊ ನಾವೇನು ಯೂರಿನಲ್ಸ್ ಆರ್ ಮೈ ಬಿ ಲೆಟ್ರಿನ್ಸ್ ಏನು ಯೂಸ್ ಮಾಡ್ತೀವಿ ಅದರಲ್ಲಿ ವಾಲ್ ಹೈಟ್ ಎಷ್ಟಿರಬೇಕು ಮಿನಿಮಮ್ ಅಂತಂದರೆ the 90 centimeters of latrine and urinals 90 centimeters ಇರಬೇಕು. ಸೊ ಅದನ್ನು ನಾವು ಸ್ಯಾನಿಟರಿ ಬ್ಲಾಕ್ಸಿಂದ ಫಿಕ್ಸ್ ಮಾಡಿರಬೇಕು, ಅದರ ಗ್ಲಾಸಿ ಟೈಲ್ಸಿಂದ ಆದರೂ ಫಿಕ್ಸ್ ಮಾಡ್ಬೋದು. ಅದರ್ವೈಸ್ ಫಿನಿಶ್ ವಿತ್ ಟು ಪ್ರೊವೈಡ್ ಅ ಸ್ಮೂತ್ ಪಾಲಿಶ್ ವಾಟರ್ ಫ್ಲೋ ಪ್ರೂಫಿಂದ ನಾವು ಕೂಡ ಮಾಡ್ಬೋದು. ಆ ಫ್ಲೋರ್ನ ಆ ಪರ್ಟಿಕ್ಯುಲರ್ ವಾಲ್ನ ನಾವು ಸ್ಮೂತ್ ಪಾಲಿಶ್ಡ್ ವಾಟರ್ ಪ್ರೂಫಿಂದ ಕೂಡ ನಾವು ಕವರ್ ಮಾಡಿರ್ಬೋದು. The floor and portion of the walls and blocks shall be laid or finished. The sanitary fan and of latrines and urinals shall be thoroughly washed, cleaned and at least once in every 7 days. ಅಲ್ಲಿ ನಾವೇನು ವಾಲ್ಸ್ ಆಗಿರ್ಬೋದು, ಸ್ಯಾನಿಟರಿ ಪ್ಯಾನ್ ಆಗಿರ್ಬೋದು, ಲೆಟ್ರಿನ್ಸ್ ಆಗಿರ್ಬೋದು, ಯೂರಿನಲ್ಸ್ ಆಗಿರ್ಬೋದು, ಅದನ್ನ ನಾವು ವಿ ಹ್ಯಾವ್ ಟು ಬಿ ಅಟ್ಲೀಸ್ಟ್ ಕ್ಲೀನ್ಸ್ ಒನ್ಸ್ ಇನ್ ಎವ್ರಿ 7 days ಒಂದ್ಸಲಿ ಅದನ್ನ ನಾವು ವಾಶ್ ಮಾಡಬೇಕಾಗತ್ತೆ ವಿತ್ ಸೂಟಬಲ್ ಡಿಟರ್ಜೆಂಟ್ಸ್ ಆ್ಯಂಡ್ ಡಿಸ್ಇನ್ಫೆಕ್ಟೆಂಟ್ ಆರ್ ಬೋತ್ ಇಂದ ನಾವು ಅದನ್ನ ಕ್ಲೀನ್ ಮಾಡಬೇಕಾಗುತ್ತೆ. ಎಷ್ಟು ದಿವಸಕ್ಕೆ ಒಂದ್ಸರಿ 7 days ಒಂದ್ಸರಿ ಆದರೂ ಕೂಡ ಮಿನಿಮಮ್ ನಾವು ಅದನ್ನು ವಾಶ್ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಯಾರು ರಿಗಾರ್ಡಿಂಗ್ ಎಷ್ಟು ಲೆಟ್ರಿನ್ಸ್ ಇರಬೇಕು, ಎಷ್ಟು ಯೂರಿನಲ್ಸ್ ಇರಬೇಕು, ಸೊ ಬೇಸ್ಡ್ ಆನ್ ನಂಬರ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ವರ್ಕರ್ಸ್ ಮೇಲೆ ಸ್ಟೇಟ್ ಗೌರ್ಮೆಂಟ್ ವಿಲ್ ಪ್ರಿಸ್ಕ್ರೈಬ್ ದ ರೂಲ್ಸ್. ಸೊ ನೆಕ್ಸ್ಟ್ ಈಸ್ ಸ್ಪಿಟಾನ್ಸ್ ಎಷ್ಟು ಇರಬೇಕು, ಹೇಗಿರಬೇಕು, ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋಣ. ಇನ್ ಎವ್ರಿ ಫ್ಯಾಕ್ಟ್ರಿ ದೇರ್ ಶೆಲ್ ಬಿ ಪ್ರೊವೈಡೆಡ್ ಅ ಸಫಿಷಿಯೆಂಟ್ ನಂಬರ್ ಆಫ್ ಸ್ಪಿಟಾನ್ಸ್ ಇನ್ ಕನ್ವೀನಿಯಂಟ್ ಪ್ಲೇಸಸ್. ಸೊ ನಾವು ಇಲ್ಲೆಲ್ಲ ಸಫಿಷಿಯೆಂಟ್ ಅವಶ್ಯಕತೆ ಇದೆ ಸ್ಪಿಟ್ ಮಾಡೋಂಥ ಚಾನ್ಸಸ್ ಇರುತ್ತೆ, ಆ ಪ್ಲೇಸ್ನ ಐಡೆಂಟಿಫೈ ಮಾಡಿ ಅಲ್ಲಿ ನಾವು ಸ್ಪಿಟಾನ್ಸ್ನ ನಾವು ಪ್ರೊವೈಡ್ ಮಾಡಬೇಕು. ಶೆಲ್ ಬಿ ದಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಮೇಂಟೈನ್ಡ್ ಆ್ಯಂಡ್ ವಿತ್ ಹೈಜಿನಿಕ್ ಕಂಡೀಷನ್ ಆರ್ ಹೈಜಿನಿಕ್ ಕಂಡೀಷನ್. The state government make the rules prescribing type and the number of the spitons to be provided. State government main ರೂಲ್ಸ್ನ ಫ್ರೇಮ್ ಮಾಡುತ್ತೆ, ಎಷ್ಟು ಸ್ಪಿಟಾನ್ಸ್ನ ಪ್ರೊವೈಡ್ ಮಾಡಬೇಕು, ಯಾವೆಲ್ಲ ಏರಿಯಾದಲ್ಲಿ ಪ್ರೊವೈಡ್ ಮಾಡಬೇಕು, ಅದನ್ನು ಅವೆಲ್ಲ ಲೊಕೇಶನ್ಲಿ ಪ್ರೊವೈಡ್ ಮಾಡಬೇಕನ್ನ ಅಕಾರ್ಡಿಂಗ್ ಟು ದಟ್ we need to be follow such kind of rules which is made by the state government in maintaining and number and as well as location or in the hygienic condition. No person shall be spit within the premises of a factory except in the spiton provided for the purpose of. ಆ್ಯಂಡ್ ಅದನ್ನ ನಾವೇನು ಮಾಡಬೇಕಂತ ನಾವು ಒಂದು ನೋಟಿಸ್ನ ನಾವು ಮೆನ್ಷನ್ ಮಾಡಲಿಕ್ಕೆ ನಾವು ಡಿಸ್ಪ್ಲೇ ಮಾಡಬೇಕು. ಅಲ್ಲಿ ಆ ನೋಟಿಸಲ್ಲಿ ನಾವು ಯಾವ ಟು ಶೋ ಇಫ್ ದಟ್ ನೋ ಪರ್ಸನ್ ಶಲ್ ಬಿ ಸ್ಪಿಟ್ ವಿತ್ ಇನ್ ದಟ್ ಪರ್ಟಿಕ್ಯುಲರ್ ಪ್ರಿಮಿಸಸ್ ಅಂತ ನಾವು ನೋಟಿಸ್ನ ಡಿಸ್ಪ್ಲೇ ಮಾಡಬೇಕು. ಇಟ್ ಈಸ್ ವೆರಿ ಮಚ್ ಮ್ಯಾಂಡೇಟ್ರಿ ಫಾರ್ ದಿ ಪ್ರಿಮಿಸಸ್. ಸೊ ಪೆನಾಲ್ಟಿ ಯಾರು ಅದನ್ನು ವೈಲೇಟ್ ಮಾಡ್ತಾರೋ ಅವ್ರಿಗೆ ಪೆನಾಲ್ಟಿ ಏನಾಗ್ತೀವಿ ಅದನ್ನು ಕೂಡ ನಾವು ಡಿಸ್ಪ್ಲೇ ಮಾಡಬೇಕಾಗತ್ತೆ. ಸೊ ಪೆನಾಲ್ಟಿ ಎಲ್ಲವರೆಗೂ ಶೆಲ್ ಬಿ ಪ್ರಾಮಿನೆಂಟ್ಲಿ ಡಿಸ್ಪ್ಲೇಡ್ ಇನ್ ಅ ಸೂಟಬಲ್ ಪ್ಲೇಸ್ ವೇರ್ ದ ಇಟ್ ಈಸ್ ಪ್ರಮಿಸಸ್ ಇನ್ ದಿ ರಿಕ್ವೈರ್ಡ್. ಸೊ ಹೂಎವರ್ ಸ್ಪಿಟ್ಸ್ ದ ಕಾಂಟ್ರವೆನ್ಷನ್ಸ್ ಆಫ್ ಸಬ್ಜೆಕ್ಟ್ ಸೆಕ್ಷನ್ 3, ಯಾರು ಆ ಸ್ಪಿಟ್ ಮಾಡಬಾರ್ದು ಅನ್ನೋ ಪ್ಲೇಸಲ್ಲಿ ಸ್ಪಿಟ್ ಮಾಡ್ತಾರೋ ಅವ್ರಿಗೆ ಶೆಲ್ ಬಿ ಪನಿಷಬಲ್ ಫೈನ್ ಶೆಲ್ ಎಕ್ಸ್ಟೆಂಡ್ ಟು 5 rupees. ಸೊ ಯಾರು ರೂಲ್ಸ್ನ ವೈಲೇಟ್ ಮಾಡೋಂಥವ್ರಿಗೆ ಎಷ್ಟು ಪನಿಷ್ಮೆಂಟ್ವರೆಗೂ ನಾವು ಎಕ್ಸ್ಟೆಂಡ್ ಮಾಡೋದು 5 rupeesವರೆಗೂ ಯು ಕ್ಯಾನ್ ಏಬಲ್ ಟು ಎಕ್ಸ್ಟೆಂಡ್ ಇಟ್. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ಸಮ್ ಆಫ್ ದಿ ಹೆಲ್ತ್ ಆಸ್ಪೆಕ್ಟ್ ಏನು ನೋಡ್ಬೋದು ಅನ್ನೋದನ್ನ ಫಸ್ಟ್ ಏಡ್ ಬಾಕ್ಸಸ್ ಎಕ್ವಿಪ್ಮೆಂಟ್ ಇದೆ ಪ್ರಿಸ್ಕ್ರೈಬ್ಡ್ ಮೆಡಿಸಿನ್ಸ್. ಸೊ ನಾವೇನು ಮಾಡಬೇಕಾಗುತ್ತೆ, ಫಸ್ಟ್ ಏಡ್ ಬ್ಯಾಗ್ಸ್ನ ನಾವು ವೆರೆವರ್ ಇಟ್ ಈಸ್ ರಿಕ್ವೈರ್ಡ್ ಇನ್ ದಿ ಪ್ರೊಡಕ್ಷನ್ ಫ್ಲೋರ್ ದಟ್ ಹ್ಯಾಸ್ ಟು ಬಿ ಕೀಪ್ ಇಟ್. ಆ್ಯಂಡ್ ಆಂಬುಲೆನ್ಸ್ ಫೆಸಿಲಿಟೀಸ್, ಆಂಬುಲೆನ್ಸ್ ಫೆಸಿಲಿಟಿ ಆರ್ ಆಂಬುಲೆನ್ಸ್ ರೂಮ್ನ ನಾವು ಯಾವಾಗ ಕೊಡಬೇಕಾಗುತ್ತೆ ಅಂದರೆ ವೇರ್ ದ ವರ್ಕರ್ಸ್ ಇಫ್ ಇಟ್ ಈಸ್ ಮೋರ್ ದೆನ್ 500 ಆರ್ ಮೋರ್ ದೆನ್ 500 ಅಂತಂದರೆ 500 ಆರ್ ಮೋರ್ ದೆನ್ 500 ಅಂತಂದರೆ ನಾವು ಕಂಪಲ್ಸರಿ ಆಂಬುಲೆನ್ಸ್ ರೂಮ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ವಿ ನೀಡ್ ಟು ಪ್ರೊವೈಡ್ ಎ ಕ್ಯಾಂಟೀನ್ ಫಾರ್ ದಿ ಯೂಸ್ ಆಫ್ ದಿ ವರ್ಕರ್ಸ್ ವೇರ್ 250 ಆರ್ ಮೋರ್ ವರ್ಕರ್ಸ್ ಎಂಪ್ಲಾಯ್ಡ್.
ಸೊ 200-250 ಜನ ಜಾಸ್ತಿ ವರ್ಕರ್ಸ್ ನಿಮ್ಮ ಫ್ಯಾಕ್ಟ್ರಿಲಿ ವರ್ಕ್ ಮಾಡ್ತಾರೆ ಅಂದರೆ ವಿ ನೀಡ್ ಟು ಪ್ರೊವೈಡ್ ಎ ಕಂಪಲ್ಸರಿ ಕ್ಯಾಂಟೀನ್ ಫೆಸಿಲಿಟಿನ ಪ್ರೊವೈಡ್ ಮಾಡಬೇಕಂತೆ. ಇಫ್ ಇಟ್ ಈಸ್ 155 ಇನ್ ಕೇಸ್ ಆಫ್ ಲೇಬರ್ ಪ್ಲಾಂಟೇಷನ್ ಲೇಬರ್ ಆ್ಯಕ್ಟಲ್ಲಿ ಕಡಿಮೆ 150 ಇದ್ರೂ ಕೂಡ ಅವರು ಕ್ಯಾಂಟೀನ್ ಫೆಸಿಲಿಟಿ ಕಂಪಲ್ಸರಿ ಒಬ್ಬ ಆಕ್ಯುಪೇಯರು ವರ್ಕರ್ಸ್ಗೆ ಕೊಡಬೇಕಾಗುತ್ತೆ. ಸೊ ಲಂಚ್ ರೂಮ್ ವೇರ್ 150 ಆರ್ ಮೋರ್ ವರ್ಕರ್ಸ್, ಸೊ 100ಕ್ಕಿಂತ 50 ಜನ ಇದ್ದರೆ ಅವರಿಗೆ ಲಂಚ್ ರೂಮ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. ಕ್ರೀಚರ್ಸ್ ವೇರ್ ಮೋರ್ ದೆನ್ 30 ಮೋರ್ ವುಮೆನ್ಸ್ ಆರ್ ಎಂಪ್ಲಾಯ್ಡ್. ಸೊ 30ಕ್ಕಿಂತ ಹೆಚ್ಚು ಜನ ಲೇಡೀಸ್ ಆರ್ ವುಮೆನ್ಸ್ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ವರ್ಕರಾಗಿ ವರ್ಕ್ ಮಾಡ್ತಿದ್ದೆ. ಸೊ ಅವ್ರ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ವಿ ನೀಡ್ ಟು ಪ್ರೊವೈಡ್ ಮಿನಿಮಮ್ ಸೊ ಕ್ರೀಚರ್ಸ್ನ ಫೆಸಿಲಿಟಿನ ಕೊಡಬೇಕಾಗುತ್ತೆ. ಸೊ ಅಪಾಯಿಂಟ್ ಎ ವೆಲ್ಫೇರ್ ಆಫೀಸರ್ ವೇರ್ ದೇರ್ ಈಸ್ ಎ 500 ಆರ್ ಮೋರ್ ವರ್ಕರ್ಸ್ ಆರ್ ಎಂಪ್ಲಾಯ್ಡ್. ಸೊ 500 ಆರ್ 500ಕ್ಕಿಂತ ಜಾಸ್ತಿ ಜನ ಏನಾದರೂ ನಿಮ್ಮ ಪ್ರೊಡಕ್ಷನಲ್ಲಿ ವರ್ಕರ್ಸಾಗಿ ಯೂಸ್ ಮಾಡ್ತಿದ್ರು ಅಂತಂದರೆ ಮಿನಿಮಮ್ ಕಂಪಲ್ಸರಿ ನೀವು ಏನು ಮಾಡಬೇಕಾದಪ್ಪ ವೆಲ್ಫೇರ್ ಆಫೀಸರ್ನ ಅಪಾಯಿಂಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಫ್ 300 ಇನ್ ಕೇಸ್ ಆಫ್ ಪ್ಲಾಂಟೇಷನ್ ಲೇಬರ್ ಆ್ಯಕ್ಟ್ ಪ್ರಕಾರ. ಸೊ ನೋಟಿಸ್ ಆಫ್ ಡೇಂಜರಸ್ ಪ್ರಿಕಾಷನ್ಸ್ ಹ್ಯಾಸ್ ಟು ಬಿ ಡಿಸ್ಪ್ಲೇಡ್ ವೇರ್ ಎವರ್ ಇಟ್ ಈಸ್ ರಿಕ್ವೈರ್ಡ್. ಅಂದರೆ ನಾವು ಏನು ಡೇಂಜರಸ್ ಪಾರ್ಟ್ಸ್ ಅಂತ ನಾವು ಇಂಡಸ್ಟ್ರಿಯಲ್ಲಿ ನಾವು ಐಡೆಂಟಿಫೈ ಮಾಡ್ತೀವಿ, ಆ ಪ್ಲೇಸಸಲ್ಲಿ ನಾವು ನೋಟಿಸ್ನ ನಾವು ಡಿಸ್ಪ್ಲೇ ಮಾಡಬೇಕಾದ್ರೆ ಬೈ ಶೋಯಿಂಗ್ ದ ಡೇಂಜರಸ್. ಸೊ ಪ್ರಾಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಯಂಗ್ ಚಿಲ್ಡ್ರನ್ಸ್. ಸೊ ನಾವೇನಾದರೂ ಯಂಗ್ ಚಿಲ್ಡ್ರನ್ಸ್ನ ನಾವು ಅಪಾಯಿಂಟ್ ಮಾಡ್ತೀವಿ ಅಂದರೆ ಸೊ ಏನೆಲ್ಲ ನಾವು ರೂಲ್ಸ್ನ ಫಾಲೋ ಮಾಡಬೇಕು ಟು ಅಪಾಯಿಂಟ್ ಯಂಗ್ ಚಿಲ್ಡ್ರನ್ಸ್ ಆರ್ ಯಂಗ್ ಪರ್ಸನ್ಸ್ ಅನ್ನೋದು ನೋಡಿ. ನೋ ಚೈಲ್ಡ್ ಹೂ ಹ್ಯಾಸ್ ನಾಟ್ ಕಂಪ್ಲೀಟೆಡ್ 14 years ಶೆಲ್ ಬಿ ರಿಕ್ವೈರ್ಡ್ ಆರ್ ಅಲೌಡ್ ಟು ವರ್ಕ್ ಇನ್ ಎ ಫ್ಯಾಕ್ಟ್ರಿ. 14 ವರ್ಷ ಮಗು ಆಗಿಲ್ಲ ಅಂತಂದರೆ ಆ ಮಗುಗೆ ಪರ್ಟಿಕ್ಯುಲರ್ ಚೈಲ್ಡ್ಗೆ so we are not going to be supposed to be hire such kind of persons for employment. ಸೊ ಇನ್ ಕೇಸ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಯಂಗ್ ಪರ್ಸನ್ಸ್, ಏನಾದರೂ ನೀವು ಯಂಗ್ ಪರ್ಸನ್ಸ್ 14 ವರ್ಷ ಆದಮೇಲೆ ನೀವು ಏನಾದರೂ ತೊಗೊತೀವಿ ಅಂತಂದರೆ ಏನೆಲ್ಲ ನಾವು ಫಾಲೋ ಮಾಡಬೇಕು, ಎಷ್ಟು ವರ್ಕಿಂಗ್ ಅವರ್ಸ್ನ ಕೊಡಬೇಕು ಅನ್ನೋದನ್ನ ನೋಡೋಣ. ವರ್ಕಿಂಗ್ ಅವರ್ಸ್ ಫಾರ್ ಚಿಲ್ಡ್ರನ್ಸ್ ಎಷ್ಟು ಕೊಡಬೇಕು ಅಂದರೆ ನೋ ಯಂಗ್ ಪರ್ಸನ್ ಶಾಲ್ ಬಿ ರಿಕ್ವೈರ್ಡ್ ಟು ಅಲೋ ಟು ವರ್ಕ್ ಎನಿ ಮಿಷಿನ್ ಅನ್ಲೆಸ್ ಹಿ ಹ್ಯಾಸ್ ಬೀನ್ ಫುಲ್ಲಿ ಇನ್ಸ್ಟ್ರಕ್ಟೆಡ್. ಸೊ ಯಾವೊಬ್ಬ ಯಂಗ್ ಪರ್ಸನ್ನ ಅಪಾಯಿಂಟ್ ಮಾಡ್ತೀವಿ ಅವನ್ನ ಈ ಕಂಪ್ಲೀಟ್ ಇನ್ಸ್ಟ್ರಕ್ಷನ್ನ ಕೊಡದೆ ಯಾವುದೇ ಕಾರಣಕ್ಕೂ ವಿ ಶುಡ್ ನಾಟ್ ಅಲೋ ದೆಮ್ ಟು ವರ್ಕ್ ಇನ್ ದಿ ಮಿಷನರಿ ವೇರ್ ಈಸ್ ಆಪರೇಟಿಂಗ್. ಸೊ ಆ್ಯಂಡ್ ದಿ ಅವನಿಗೆ ಹ್ಯಾಸ್ ಟು ಬಿ ಶೋ ಇಟ್ ಆಫ್ ವಾಟ್ ಆರ್ ದ ಡೇಂಜರಸ್ ಸಿಚುವೇಷನ್ಸ್ ಅರೈಸ್ ಆಗ್ಬೋದು, ಏನೆಲ್ಲ ರಿಸ್ಕ್ ಚಾನ್ಸಸ್ ಅರೈಸ್ ಆಗ್ಬೋದು, ಅದನ್ನು ನಾವು ಯು ಹ್ಯಾವ್ ಟು ಬಿ ಕಂಪ್ಲೀಟ್ಲಿ ಆ್ಯಂಡ್ ಥರೋಲಿ ಇನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. ಸೊ ಆ್ಯಂಡ್ ಪ್ರಿಕಾಷನ್ಸ್ ಹ್ಯಾಸ್ ಟು ಬಿ ಅಬ್ಸರ್ವ್ಡ್. ಸೊ ಈ ಹ್ಯಾಸ್ ಟು ಬಿ ಸಫಿಷಿಯೆಂಟ್ಲಿ ಟ್ರೈನ್ಡ್ ಇನ್ ಎ ವರ್ಕ್ ಪ್ಲೇಸ್. ಸೊ ಅವನಿಗೆ ಸಫಿಷಿಯೆಂಟ್ ಟ್ರೈನಿಂಗ್ ಕೊಟ್ಟು ಆಮೇಲೆ ನಾವು ಯು ಹ್ಯಾವ್ ಟು ಬಿ ಅಲೋ ಹಿಮ್ ಟು ವರ್ಕ್ ಇನ್ ದಟ್ ಪರ್ಟಿಕ್ಯುಲರ್ ಮಿಷನರಿ. ಸೊ ಈ ಹ್ಯಾಸ್ ಟು ಬಿ ವರ್ಕ್ ಅಂಡರ್ ದಿ ಸೂಪರ್ವಿಷನ್. ಒಬ್ಬ ಸೂಪರ್ವೈಸರ್ ಅಂಡರಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಆ ಸೂಪರ್ವಿಷನ್ ಯು ಶುಡ್ ಬಿ ಎ ಥರೋ ನಾಲೆಜ್ ರಿಗಾರ್ಡಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ರಿಗಾರ್ಡಿಂಗ್ ದ ಮಿಷನರಿ. ಸೊ ನಾವು ಯಂಗ್ ಪರ್ಸನ್ಸ್ ನಾವೇನಾದರೂ ಅಪಾಯಿಂಟ್ ಮಾಡ್ತಿದ್ದೀವಿ ಅಂತಂದರೆ ಅವ್ನಿಗೊಬ್ಬ ಸೂಪರ್ವೈಸರ್ಲಿ ನಾವು ಡೆಪ್ಯೂಟ್ ಮಾಡಬೇಕಾಗತ್ತೆ. ಈ ಹ್ಯಾಸ್ ಟು ಬಿ ವರ್ಕ್ ಅಂಡರ್ ದ ಸಮ್ ಸೂಪರ್ವೈಸರ್. ಅವನಿಗೆ ಸೂಪರ್ವೈಸರ್ಗೆ ಏನು ಆ ಸಬ್ಜೆಕ್ಟ್ ಬಗ್ಗೆ ಆ ಪರ್ಟಿಕ್ಯುಲರ್ ಮಿಷನರಿ ಬಗ್ಗೆ ನಾಲೆಜು ಮತ್ತು ಎಕ್ಸ್ಪೀರಿಯೆನ್ಸು ಸಫಿಷಿಯೆಂಟ್ ಆಗಿರಬೇಕಾಗುತ್ತೆ ಟು ಗೈಡಿಂಗ್. So the working time for all children employed in a factory shall be limited to 2 shifts. So child labor ಏನಾದರೂ ನಾವು ಯೂಸ್ ಮಾಡಿ ಚೈಲ್ಡ್ ಆರ್ might be 14 years ಯಂಗ್ ಪರ್ಸನ್ ನಾವು ಯೂಸ್ ಮಾಡ್ತಿದ್ವಿ ಅಂತಂದರೆ ಅವನಿಗೆ ಮಿನಿಮಮ್ 2 ಶಿಫ್ಟಲ್ಲಿ ಅಷ್ಟೇ ವರ್ಕ್ ಕೊಡಬೇಕು. ನೈಟ್ ಶಿಫ್ಟ್ ವಿ ಆರ್ ನಾಟ್ ಗೋಯಿಂಗ್ ಟು ಬಿ ಅಲೋವಿಂಗ್. ಸೊ ಅವ್ರನ್ನ ನೈಟ್ ಶಿಫ್ಟ್ನ ನಾವು ತೊಗೊಬಾರ್ದು. ನೋ ಚೈಲ್ಡ್ ಶೆಲ್ ಬಿ ರಿಕ್ವೈರ್ಡ್ ಟು ಅಲೋ ಟು ವರ್ಕ್ ಇನ್ ಎನಿ ಫ್ಯಾಕ್ಟ್ರಿ ಆರ್ ಎನಿ ಡೇ ವಿಚ್ he has already been working in the other factory. ಅಂದರೆ ಡಬಲ್ ಎಂಪ್ಲಾಯ್ಮೆಂಟ್ನ ನಾವು ಯಾವುದೇ ಕಾರಣಕ್ಕೂ ಒಬ್ಬ ಚೈಲ್ಡ್ ಲೇಬರ್ಗೆ ಆ ಚೈಲ್ಡ್ ಎಂಪ್ಲಾಯ್ಡ್ಗೆ ಕೊಡಬಾರ್ದು. ಸೊ ಆಲ್ರೆಡಿ ಇವತ್ತು ಇನ್ನೊಂದು ಕಂಪ್ನಿಲಿ ವರ್ಕ್ ಮಾಡಿದ್ದಾನೆ, ನೈಟ್ ನಿಮ್ಮ ಕಂಪ್ನಿಗೆ ಇಲ್ಲ ಇನ್ನೊಂದು ಶಿಫ್ಟಲ್ಲಿ ನಿಮ್ಮ ಕಂಪ್ನಿಗೆ ಬರ್ತಾನಂತಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ಬಿ ವಿ ಶುಡ್ ನಾಟ್ ಸಪೋಸ್ ಟು ಬಿ ಅಲೋ ದೆಮ್ ಟು ವರ್ಕ್ ಡಬಲ್ ಎಂಪ್ಲಾಯ್ಮೆಂಟ್. ನೋ ಫಿಮೇಲ್ ಚೈಲ್ಡ್ ಶೆಲ್ ಬಿ ಅಲೌಡ್ ಟು ವರ್ಕ್ ಇನ್ ಎ ಫ್ಯಾಕ್ಟ್ರಿ ಎಕ್ಸೆಪ್ಟ್ ಬಿಟ್ವೀನ್ 8 AM to 7 PM. ಸೊ ರಾತ್ರಿ ಶಿಫ್ಟ್ ಕಂಪಲ್ಸರಿ ಅವ್ರಿಗೂ ಕೂಡ ಕಂಪ್ಲೀಟ್ಲಿ ರಿಸ್ಟ್ರಿಕ್ಷನ್ನ ಮಾಡಬೇಕು. ವಿ ಶುಡ್ ನಾಟ್ ಅಲೋ ದ ಫೀಮೇಲ್ ಚೈಲ್ಡ್ ಟು ವರ್ಕ್ ವಿತ್ ಬಿಟ್ವೀನ್ 8 AM ರಾತ್ರಿ 8ರಿಂದ ಬೆಳಗ್ಗೆ 7ರವರೆಗೂ ವಿ ಶುಡ್ ನಾಟ್ ಅಲೋ ದೆಮ್ ಟು ವರ್ಕ್. ರಿಜಿಸ್ಟರ್ ಆಫ್ ಚೈಲ್ಡ್ ವರ್ಕರ್ಸ್. ಸೊ ನಾವು ಚೈಲ್ಡ್ ವರ್ಕರ್ಸ್ ಏನಾದರೂ ನಾವು ಎಂಪ್ಲಾಯ್ಮೆಂಟ್ಗೆ ತೊಗೊತಿದ್ವಿ ಅಂದರೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ರೆಕಾರ್ಡ್ಸ್ ರಿಜಿಸ್ಟರ್ಸ್ನ ಮೇಂಟೈನ್ ಮಾಡಬೇಕು ಅನ್ನೋದು ನೋಡೋಣ. ಸೊ ರಿಜಿಸ್ಟರ್ ಆಫ್ ಚೈಲ್ಡ್ ವರ್ಕರ್ಸ್ ಶುಡ್ ಬಿ ಮೇಂಟೈನ್ಡ್ and to be made available into the inspector at all the time during the working hours. ಸೊ ನಾವು ಒಂದು ಎಂಪ್ಲಾಯಿ ಏನು ಚೈಲ್ಡ್ ಲೇಬರ್ ಏನು ನಾವು ತೊಗೊಂಡಿರ್ತೀವಿ, ಆ ಚೈಲ್ಡ್ ವರ್ಕರ್ಸ್ ಏನು ತೊಗೊಂಡಿರ್ತೀವಿ, ಸೊ ಏನು ಡೀಟೇಲ್ನ ಮೇಂಟೈನ್ ಮಾಡ್ತೀವಿ ಅದನ್ನ ನಾವು ಅವೈಲೇಬಲ್ 24/7 ಇರಬೇಕಾಗತ್ತೆ. ಮತ್ತು ಯಾವಾಗೆಲ್ಲ ಚೀಫ್ ಇನ್ಸ್ಪೆಕ್ಟರ್ ಆರ್ ಫ್ಯಾಕ್ಟ್ರಿ ಇನ್ಸ್ಪೆಕ್ಟರ್ ಬರ್ತಾನೋ ಅವನಿಗೆ ಅದನ್ನು ನಾವು ಯೂನಿಟ್ ಟು ಬಿ ಅಲೋ ದೆಮ್ ಟು ಗೋನ್ ಥ್ರೂ ವಿತ್ ದಟ್.
ಸೊ ಆ ರಿಜಿಸ್ಟ್ರಲ್ಲಿ ಏನೆಲ್ಲ ಡೀಟೇಲ್ನ ಮೇಂಟೈನ್ ಮಾಡಬೇಕಂದ್ರೆ ನೇಮ್ ಆಫ್ ದಿ ಈಚ್ ಚೈಲ್ಡ್ ವರ್ಕರ್ಸ್, ಯಾವೆಲ್ಲ ಚಿಲ್ಡ್ರನ್ಸ್ನ ನಾವು ಅವನ ಹೆಸರೇನು, ಅವನು ಯಾವ ಥರ ನೇಚರ್ ಆಫ್ ವರ್ಕ್ನ ಮಾಡ್ತಿದ್ದಾನೆ, ಯಾವ ಕೆಲಸ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಮಾಡ್ತಿದ್ದಾನೆ, ಸೊ ವಾಟ್ ಕೈಂಡ್ ಆಫ್ ಗ್ರೂಪ್ ಈ ವರ್ಕ್ ಈಸ್ ಡೂಯಿಂಗ್, ಆ್ಯಂಡ್ ನಂಬರ್ ಆಫ್ ಸರ್ಟಿಫಿಕೇಷನ್ಸ್ ಆರ್ ಫಿಟ್ನೆಸ್ ಗ್ರಾಂಟೆಡ್. ಸೊ ಏನು ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಬಂದಿದ್ದಾನ ಇಲ್ಲೋ ಅದನ್ನು ನಾವು ಥ್ಯಾಂಕ್ ಯು.